ನಮಸ್ತೆ ವೀಕ್ಷಕರೇ, ಈ ದಿನ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡುತ್ತಿರುವವರು ದಯವಿಟ್ಟು ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಕಾರ್ಯಕ್ರಮ ಸರ್ ಏನಿವತ್ತು ಪ್ರಜಾ ವಿಮೋಚನಾ ಚಳವಳಿಯಿಂದ ಈ ದೇಶ ಕಂಡ ಅಕ್ಷರ ಕ್ರಾಂತಿಯನ್ನು ನಡೆಸಿರ್ತಕ್ಕಂಥ ಸಾವಿತ್ರಿಬಾಯಿ ಫುಲೆಯವರ 195ನೇ ಆಚರಣೆಯನ್ನು ಮಾಡಿದ್ದೀವಿ. ಇಲ್ಲಿ ಮರ್ಸೂರು ಗ್ರಾಮ ಅಂಬೇಡ್ಕರ್ ಭವನದಲ್ಲಿ ಎಲ್ಲ ಹಂತದ ಪದಾಧಿಕಾರಿಗಳು ಸೇರಿ ಆಚರಣೆಯನ್ನು ಮಾಡಿದ್ದಾರೆ. ವಿಶೇಷವಾಗಿ ನಾವು ಏನು ಸಾವಿತ್ರಿಬಾಯಿ ಫುಲೆಯವರ ಬರ್ತ್ಡೇಯನ್ನು ಯಾಕೆ ಆಚರಣೆ ಮಾಡಬೇಕು, ಅವರ ಕೊಡುಗೆ ಸಮಾಜಕ್ಕೆ ಏನಾಗಿದೆ ಅನ್ನೋ ಒಂದು ವಿಚಾರಗಳನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ. ಬಹುಶಃ ನಾವು 210 ವರ್ಷಗಳ ಹಿಂದಕ್ಕೆ ಹೋದರೆ ಆವತ್ತಿನ ಸಂದರ್ಭದಲ್ಲಿದ್ದಂಥ ಏನು ಪೇಶ್ವೆರವರ ಆಡಳಿತ, ನಂತರ ಬ್ರಿಟಿಷ್ ಆಡಳಿತದಲ್ಲಿ ಏನು ಅಕ್ಷರ ಜ್ಞಾನವನ್ನು ಯಾವುದೇ ಸಮುದಾಯದವರು ಮಾಡೋ ಆಗಿರಲಿಲ್ಲ. ಯಾಕಂದರೆ ಓನ್ಲಿ ಅಲ್ಲಿ ಬ್ರಾಹ್ಮಣರು ಮಾತ್ರ 3 ಅಥವಾ 4% ಇರ್ತಕ್ಕಂಥ ಬ್ರಾಹ್ಮಣರು ಮಾತ್ರ ಮಾಡ್ತಕ್ಕಂಥ ಒಂದು ಸಂದರ್ಭ ಆವತ್ತಿತ್ತು. ಇತರೆ ಶೂದ್ರ ಇರ್ಬೋದು, ಅತಿಶೂದ್ರರಿರ್ಬೋದು, ಅಲ್ಪಸಂಖ್ಯಾತರು ಇರ್ಬೋದು, ಮಹಿಳೆಯರು ವಿಶೇಷವಾಗಿ ಅವರು ಅಕ್ಷರ ಜ್ಞಾನವನ್ನೇ ಪಡೆಯಾಗಿರಲಿಲ್ಲ, ಪುರುಷರು ಪಡೆಯಾಗಿರಲಿಲ್ಲ. ಆವತ್ತು ಗುಲಾಮಗಿರಿಯ ಪದ್ಧತಿ ಇತ್ತು, ಮೂಢನಂಬಿಕೆಗಳನ್ನು ಏರ್ತಾಯಿದ್ರು. ಸನಾತನಿ ಧರ್ಮ ಏನಿದೆ ಅವ್ರು 3-4% ಇರ್ತಕ್ಕಂಥವ್ರು ಮಾತ್ರ ವಿದ್ಯಾಭ್ಯಾಸವನ್ನು ಪಡೆಯೋದ್ರ ಜೊತೆಗೆ ಎಲ್ಲ ವಿಲಾಸಿ ಜೀವನಗಳನ್ನು ನಡೆಸ್ತಾಯಿದ್ರು. ಅಮಾನವೀಯ ಒಂದು ಘಟನೆಗಳು ಆ ಸಂದರ್ಭದಲ್ಲಿ ನಡೀತದ್ದು. ಸತಿಸಹಗಮನ ಪದ್ಧತಿ ಜಾರಿಯಲ್ಲಿತ್ತು, ಬಾಲ್ಯ ವಿವಾಹ ಪದ್ಧತಿ ಜಾರಿಯಲ್ಲಿತ್ತು. ಸತಿಸಹಗಮನ ಪದ್ಧತಿ ನಿಕೃಷ್ಟವಾದ ಪದ್ಧತಿ. ಏನು ಗಂಡ ಸತ್ತೋದ್ರೆ ಮಹಿಳೆಯರನ್ನು ಜೀವಂತವಾಗಿ ಸುಡುವಂಥ ಕಾರ್ಯಕ್ರಮಗಳನ್ನು ಮಾಡ್ತಕ್ಕಂಥದ್ದು. ಮತ್ತು ವಿಧವೆಯರನ್ನ ಏನು ಕತ್ತಲೆ ಕೋಡಿನಲ್ಲಿ ಕೂಡ ಹಾಕಿ ಬರೀ ಅವರು ವೈಟ್ ಬಟ್ಟೆಗಳನ್ನು ಹಾಕ್ಕೊಂಡು ವೈಟ್ ಸ್ಯಾರಿಯನ್ನು ಹಾಕ್ಕೊಂಡು ಎಲ್ಲಿ ಕೂಡ ಈಚೆ ಬರೆದಂಥ ಪರಿಸ್ಥಿತಿ ಇತ್ತು. ಹಂಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಎಲ್ಲ ವಿಚಾರಗಳನ್ನು
ದೇಶಕ್ಕೆ ವಿಚಾರವನ್ನು ತಿಳಿಸಿದ್ರು. ಹಂಗಾಗಿ ಸಾವಿತ್ರಿಬಾಯಿ ಫುಲೆಯವರು ಏನು ಇವತ್ತು ರಾಜ್ಯ ಸರ್ಕಾರ ಆಚರಣೆ ಮಾಡ್ತಾ ಇದೆ, ನಾವು ಪ್ರಜಾವಿಮೋಚನಾ ಚಳುವಳಿಯಿಂದ ಕೂಡ ಸುಮಾರು 20 ವರ್ಷಗಳಿಂದ ಹೋರಾಟವನ್ನು ಮಾಡಿದ್ವಿ. ಇನ್ನು ಮುಂದಿನ ದಿನಗಳಲ್ಲಿ ಸಾವಿತ್ರಿಬಾಯಿ ಫುಲೆಯವರ ಬರ್ತ್ಡೇ, ಅವರ ವಿಚಾರಪೂರ್ವಕವಾಗಿ ಪುಸ್ತಕಗಳನ್ನು ಹೊರತಂದು ಇಡೀ ರಾಜ್ಯದಲ್ಲಿ ಎಲ್ಲ ಯುವಕರಿಗೆ, ಮಹಿಳೆಯರಿಗೆ ಹಂಚೋದ್ರ ಮೂಲಕ ವಿಚಾರ ಕ್ರಾಂತಿಯನ್ನು ಅಲ್ಪಿಸೋದ್ರ ಜೊತೆಗೆ ಏನು ಸಾವಿತ್ರಿಬಾಯಿ ಫುಲೆಯವರ ಒಂದು ಹೋರಾಟದ ಹಾದಿ ಏನಿದೆ ಅದನ್ನು ಕೂಡ ನಾವು ಸ್ವಲ್ಪ ಮಟ್ಟಕ್ಕೆ ಅಳವಡಿಸಿಕೊಂಡು ಈ ಅಧ್ಯಕ್ಷರು, ಬೆಂಗಳೂರು ನಗರ ಅಧ್ಯಕ್ಷರು. ಓಕೆ ಸರ್. ಏನು ಇವತ್ತು ಅಕ್ಷರ ಮಾತೆ ತಾಯಿ ಸಾವಿತ್ರಿಬಾಯಿ ಫುಲೆರವರ 195ನೇ ಜಯಂತಿಯನ್ನು ಹಮ್ಮಿಕೊಂಡಿದ್ವಿ. ಇದರ ಪ್ರತಿಫಲವಾಗಿ ನಮ್ಮ ಪ್ರಜಾವಿಮೋಚನಾ ಚಳವಳಿಯ ಎಲ್ಲ ಹಂತದ ಪದಾಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಮೊಟ್ಟ ಬಾರಿಗೆ ಏನು ಇವತ್ತು ಸಾವಿತ್ರಿಬಾಯಿ ಫುಲೆರವರು ಇವತ್ತು ಇಷ್ಟೊಂದು ವಿಜೃಂಭಣೆಯಾಗಿ ಅವರ ಹುಟ್ಟುಹಬ್ಬಗಳನ್ನು ಭಾರತದಾದ್ಯಂತ ಹಮ್ಮಿಕೊಂಡಿದ್ದೇವೆ. ಇದಕ್ಕೂ ಮುಂಚಿತವಾಗಿ ಅವರು ಪಟ್ಟಂತಹ ಕಷ್ಟ ಕಾರುಣ್ಯಗಳನ್ನು ಎಲ್ಲ ಪ್ರತಿಯೊಬ್ಬರು ಪುಸ್ತಕಗಳಲ್ಲಿ ಹಾಗೂ ಎಲ್ಲ ವಿಚಾರಗಳ ಮಾಧ್ಯಮಗಳಲ್ಲಿ ಇದನ್ನು ಪ್ರಚಾರ ಮಾಡಬೇಕು ಮೊದಲ ಬಾರಿಗೆ. ಯಾಕೆಂದರೆ ಅವರು ಬಂದಂತಹ ಹಾದಿ, ಅವರಿಗೆ ಕೊಟ್ಟಂತಹ ತೊಂದರೆಗಳು ಆಗಿರ್ಬೋದು, ಕಿರುಕುಳ ಆಗಿರ್ಬೋದು, ಈ ಬ್ರಾಹ್ಮಣ ಮನುವಾದಿಶಾಹಿಗಳು ಇಷ್ಟೆಲ್ಲ ತೊಂದರೆ ಕೊಟ್ಟರು. ಅವರು ಯಾರೂ ಅಕ್ಷರಾಭ್ಯಾಸ ಕಲಿಬಾರ್ದು ಅಂತ ಪಣ ತೊಟ್ಟು ವಿದ್ಯೆ ಏನಾದರೂ ಕಲಿತ್ರೆ, ಶೂದ್ರರು ಏನಾದ್ರು ವಿದ್ಯೆ ಕಲ್ತ್ಬಿಟ್ರೆ ನಾವು ಅವರ ಅಡಿಯಾಳಗಳಾಗ್ಬಿಡ್ತೀವಿ. ಅವರು ನಮ್ಗೆ ಯಾವತ್ತಿದ್ರೂ ನಮ್ಮ ಅಡಿಯಾಳಗಳಾಗಲೇ ಇರಬೇಕು. ಶೂದ್ರರು ಯಾವತ್ತಿದ್ರೂ ನಮ್ಮ ಕೈ ಕೆಳಗೆ ಇರಬೇಕು. ನಾವು ತೋರಿಸಿದಂಥ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಶೋಷಣೆಗೆ ಒಳಪಟ್ಟು ಅವರು ಹಾಗೇ ಇರಬೇಕು ಅಂತ ಅವ್ರ ಆಸೆ ಇತ್ತು. ಅದನ್ನು ಜ್ಯೋತಿಬಾ ಫುಲೆ ಆಗಿರ್ಬೋದು, ಸಾವಿತ್ರಿಬಾಯಿ ಫುಲೆ ಆಗಿರ್ಬೋದು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಾಗಿರ್ಬೋದು, ಮೊದಲ ಬಾರಿಗೆ ಇವುಗಳೆಲ್ಲವನ್ನು ಬದಿಗಿಟ್ಟು ಎಲ್ಲರೂ ಭಾರತದಾದ್ಯಂತ ಎಲ್ಲ ಶಿಕ್ಷಕರಾಗಬೇಕು. ಎಲ್ಲರೂ ಈ ಕಾರ್ಯಕ್ರಮ ಬಂದಿರತಕ್ಕಂಥ ಎಲ್ರಿಗೂ ಜೈ ಭೀಮ್. ಏನು ಇವತ್ತು ಮರ್ಸೂರು ಗ್ರಾಮದಲ್ಲಿ 195 ಜಯಂತ್ಯೋತ್ಸವನ ಹಮ್ಮಿಕೊಂಡಿದ್ದೀವಿ. ನಮ್ಮ ರಾಜ್ಯಾಧ್ಯಕ್ಷರು ಆನೇಕಲ್ ಕೃಷ್ಣಪ್ಪ ನೇತೃತ್ವದಲ್ಲಿ ನಾವು ಜಯಂತ್ಯೋತ್ಸವನ ವಿಜೃಂಭಣೆಯಿಂದ ಮಾಡಿದ್ದೀವಿ. ಅದೇ ರೀತಿ ನಾವು ಸಾವಿತ್ರಿಬಾಯಿ ಫುಲೆ ಹಾಗೂ ಜ್ಯೋತಿಬಾ ಫುಲೆ ವಿಚಾರಗಳನ್ನ ನಾವು ದೇಶದಾದ್ಯಂತ ನಾವು ವಿಚಾರಗಳನ್ನ ತಲುಪಿಸಬೇಕು. ಅವ್ರು ಮಾಡಿರೋಂಥ ಕೆಲಸ, ಅಸ್ಪೃಶ್ಯರಿಗೆ ವಿದ್ಯಾಭ್ಯಾಸ ಕೊಟ್ಟಿರೋದು, ವಿದ್ಯಾಭ್ಯಾಸ ಕೊಟ್ಟಿರೋದು, ಹಾಗೆ ನಾವು ಈ ದೇಶದಂಥ ವಿಚಾರನ ತಿಳಿಸ್ಬೇಕು. ಇವು ವಿಶೇಷವಾಗಿ ಇವಾಗ ಏನು ಸೆಪ್ಟೆಂಬರ್ 5 ಟೀಚರ್ಸ್. ನಮ್ಮ ಹೆಸರು ಹರಿನಗರ ಎನ್ ಬಸವರಾಜ್, ಪ್ರಜಾವಿಮೋಚನಾ ಚಳವಳಿ ಬೆಂಗಳೂರು ದಕ್ಷಿಣ ತಾಲೂಕು ಅಧ್ಯಕ್ಷರು. ನಾವು ಸಂಘಟನೆ ಬಗ್ಗೆ ಮಾತಾಡೋಣ ಅಂತ ಇಷ್ಟಪಡ್ತಾ ಇದ್ದೀನಿ. ಅಕ್ಷರ ಮಾತೆ ಸಾವಿತ್ರಿಬಾಯಿ ಫುಲೆ ಅವರ 195ನೇ ಜನ್ಮ ದಿನೋತ್ಸವ. ಅವರ ಜನ್ಮ ದಿನೋತ್ಸವವನ್ನು ನಮ್ಮ ಹಳ್ಳಿಗೂ ಊರಿಗೂ ನಮ್ಮ ರಾಜ್ಯ ಮಟ್ಟದಲ್ಲಿ, ದೇಶ ಮಟ್ಟದಲ್ಲಿ ಮಾಡಬೇಕಂತ ನಾವು ಕೇಳ್ಕೊತಾ ಇದ್ದೀರಿ. ಹಾಗೆ ನಾವು ಸಂಘಟನೆಯಿಂದ ನಾವು ಅಂಬೇಡ್ಕರ್ನ ಯಾವತ್ತೂ ನೋಡಿರಲಿಲ್ಲ, ಅವರ ವಿಚಾರಗಳನ್ನು ತಿಳ್ಕೊಂಡಿದ್ದೀರಿ. ಹಾಗೆ ನಮ್ಮ ಆನೇಕಲ್ ಕೃಷ್ಣಪ್ಪ ಸಾಹೇಬರು, ರಾಜ್ಯಾಧ್ಯಕ್ಷರಾದಂಥ ಆನೇಕಲ್ ಕೃಷ್ಣಪ್ಪ ಸಾಹೇಬರು ನಮಗೆ ಅದ್ರ ಬಗ್ಗೆ ಸ್ವಲ್ಪ ತಿಳುವಳಿಕೆ ಹೇಳಿದ್ದಾರೆ. ಅವರು ನಮ್ಮ ಹರಿನಗರದಲ್ಲಿ ಒಂದು 12 ವರ್ಷ ಆಯಿತು ಸಂಘಟನೆ ಮಾಡಿ. ಆಗ ನಮಗೆ ಎಲ್ಲಾದರೂ ಗೋಮಾಳ ಇದೆ ಅಂತ ಕೇಳಿದ್ರು. ಇದೆ ಸರ್ ಅಂತ ಗುರುತಿಸಿದ್ರು. ನಾವು ಅದನ್ನು ಬರೆದು ಇದು ಮಾಡಿ ನಮ್ಮ DC ಸಾಹೇಬ್ರಿಗೆ ಅವರು ಇದು ಕಳಿಸಿದ್ರು. ಅವರು 1 ಎಕರೆ ಆದರ್ಶ ಮಾಡಿದ್ರು. ಸಂಘಟನೆಯಿಂದ ರಜಿಯಾ ಬೇಗಂ ಮಾತಾಡ್ತಾ ಇದ್ದೀವಿ. ಮಹಿಳಾ ಘಟಕ ಅಧ್ಯಕ್ಷರು, ಪೂರ್ವ ತಾಲೂಕು ಮಹಿಳಾ ಘಟಕ ಅಧ್ಯಕ್ಷರು. ಸಾವಿತ್ರಿಬಾಯಿ ಫುಲೆ ಅವ್ರ ಬರ್ಡೇ ಅಂಗವಾಗಿ ಎಲ್ರಿಗೂ ಶುಭಾಶಯ ಕೋರ್ತಾ ಇದ್ದೀವಿ. ಇವತ್ತು ಶುಭ ಕೋರ್ತೀವಿ. ಅವ್ರದ್ದು ಇವತ್ತು ಜನ್ಮ ದಿನಾಂಕ ಅಂತ. ಆದರೆ ಇನ್ನೊಂದು ವಿಷಯ ಏನು ಅಂದರೆ, ಅವ್ರ ಬಗ್ಗೆ ನಮಗೆ ಸುಮಾರು ವಿಷಯಗಳು ಗೊತ್ತಿರಲಿಲ್ಲ. ಇವತ್ತು ನಾವು ಬಂದು ಕುತ್ಕೊಂಡು ಇದು ಫಂಕ್ಷನ್ಗೆ ಅಟೆಂಡ್ ಆಗಿದ್ದೀವಿ. ಕೆಲವು ವಿಷಯಗಳು ನಮ್ಗೆ ಗೊತ್ತಾಯಿತು. ಅದಕ್ಕಾಗಿ ಧನ್ಯವಾದಗಳು.